ನಮಸ್ತೆ ಆತ್ಮೇರೆ. ನಾನು ನಿಮ್ಮ ಸತೀಶ್ ಸ್ನೇಹಿತರೆ. 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲಾ ಶೈಕ್ಷಣಿಕ ಯೋಜನೆ ಸ್ಯಾಪ್ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಇದನ್ನು ಸ್ವಲ್ಪ ಶಾಲಾ ಶೈಕ್ಷಣಿಕ ಯೋಜನೆ ಅಂತೇಳಿ PDF ರೂಪದಲ್ಲಿ ಮಾಹಿತಿಯನ್ನ ಕಳಿಸ್ಕೊಡ್ಲಾಗಿದೆ. ಈ ಒಂದು ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ಶಾಲೆಯ ಹೆಸರು, ಕ್ಲಸ್ಟರ್, ತಾಲೂಕು ಮತ್ತು ಜಿಲ್ಲೆಯ ನಮೂನೆಯನ್ನ ನೀಡಲಾಗಿದೆ. ಇನ್ನ ಎರಡನೇ ನಮೂನೆಯಲ್ಲಿ ಪರಿಷ್ಕೃತ ಶಾಲಾ ಶೈಕ್ಷಣಿಕ ಯೋಜನೆಯ ಎಲ್ಲಾ ನಮೂನೆಗಳನ್ನು ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅರ್ಥೈಸಿಕೊಂಡು ಸೇತುಬಂಧ ಉಪಕ್ರಮವನ್ನು ತರಗತಿಗಳಲ್ಲಿ ಉತ್ತಮವಾಗಿ ಅನುಷ್ಠಾನ ಮಾಡಿ ಅದರಂತೆ ನಮೂನೆಗಳಲ್ಲಿ ಮಾಹಿತಿ ದಾಖಲಿಸಲು ಮುಖ್ಯ ಶಿಕ್ಷಕರಿಗೆ ಸಹಕಾರ ನೀಡಲಾಗುತ್ತಿದೆ ಎಂದು ದೃಢೀಕರಿಸಿದೆ. ಇಲ್ಲಿ ಕ್ರಮ ಸಂಖ್ಯೆ ಮುಖ್ಯ ಶಿಕ್ಷಕರ ಅಥವಾ ಶಿಕ್ಷಕರ ಹೆಸರು, ಸಹಿ. ಸೊ ಇಲ್ಲಿ ಮುಖ್ಯ ಶಿಕ್ಷಕರು ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರ ಹೆಸರನ್ನ ಬರೆದು ಸಹಿಯನ್ನ ಪಡಿಬೇಕಾಗತ್ತೆ ಅಂತಕ್ಕಂಥದ್ದು. ನಂತರ ಪರಿವಿಡಿಯನ್ನ ನೀಡಲಾಗಿದೆ. ಶಾಲೆಯ ಸಾಮಾನ್ಯ ಮಾಹಿತಿ ನಮೂನೆ 1, ವಿದ್ಯಾರ್ಥಿಗಳ ದಾಖಲಾತಿ ವಿವರ ನಮೂನೆ 1A, ಶಿಕ್ಷಕರ ಮಾಹಿತಿ ನಮೂನೆ 2 ಮತ್ತು 2A, ಶಿಕ್ಷಕರ ತರಬೇತಿ ಮಾಹಿತಿ ನಮೂನೆ 2B, ತರಗತಿವಾರು ಮತ್ತು ವಿಷಯವಾರು ಸೇತುಬಂಧ ಉಪಕ್ರಮದ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ನಮೂನೆ 3, ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿ ದಾಖಲೆ 2 ರಿಂದ 5ನೇ ತರಗತಿ ನಮೂನೆ 4A, ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿ ದಾಖಲೆ 6 ರಿಂದ 10ನೇ ತರಗತಿ ನಮೂನೆ 4B, ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆ 2 ರಿಂದ 5ನೇ ತರಗತಿ ನಮೂನೆ 5A, ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆ 6 ರಿಂದ 10ನೇ ತರಗತಿ ನಮೂನೆ 5B, ಪಠ್ಯ ಅಥವಾ ಸಹಪಠ್ಯ ಚಟುವಟಿಕೆಗಳ ಯೋಜನೆ ನಮೂನೆ 6, ಅನುಬಂಧ 1 ರಿಂದ 10ನೇ ತರಗತಿವರೆಗೆ ತರಗತಿವಾರು, ವಿಷಯವಾರು ಕಲಿಕಾ ಫಲಗಳು DSRT ವೆಬ್ಸೈಟ್ನಲ್ಲಿ ಲಭ್ಯವಿದ್ದು ಇದರೊಂದಿಗೆ ಡೌನ್ಲೋಡ್ ಮಾಡಿಕೊಂಡು ತರಗತಿ ಪ್ರಕ್ರಿಯೆಯಲ್ಲಿ ಅನುಷ್ಠಾನವನ್ನ ಮಾಡ್ತಕ್ಕಂಥದ್ದು. ನಮೂನೆ 1ರ ಒಂದು ಸಾಮಾನ್ಯ ಮಾಹಿತಿಯಲ್ಲಿ ಈ ಎಲ್ಲ ಅಂಶಗಳು ಇಲ್ಲಿ ಇರುತ್ತೆ. ಶಾಲಾ ಪ್ರಾರಂಭವಾದ ವರ್ಷ, ಡೈಸ್ ಸಂಖ್ಯೆ, ಮಾಧ್ಯಮ, ಜನಸಂಖ್ಯೆ, ಗಂಡು ಹೆಣ್ಣು ಇತರೆ, ಕುಟುಂಬಗಳ ಸಂಖ್ಯೆ, ಶಾಲಾ ವಿಸ್ತೀರ್ಣ, ಶಾಲಾ ಕೊಠಡಿ ವಿಸ್ತೀರ್ಣ, ಒಟ್ಟು ಕೊಠಡಿಗಳ ಸಂಖ್ಯೆ, ವಾಚನದಲ್ಲಿರುವ ಪುಸ್ತಕಗಳ ಸಂಖ್ಯೆ, ಇತರೆ ಮಾಹಿತಿ. ಜೊತೆಗೆ ವಿವರದಲ್ಲಿ ಮುಖ್ಯ ಶಿಕ್ಷಕರ ಕೊಠಡಿ, ಸಹ ಶಿಕ್ಷಕರ ಕೊಠಡಿ, ತರಗತಿ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಅಡುಗೆ ಕೊಠಡಿ, ಉಗ್ರಾಣ ಕೊಠಡಿ, ವಾಚನಾಲಯ ಕೊಠಡಿ, ಕ್ರೀಡಾ ಕೊಠಡಿ, ಪ್ರಯೋಗಾಲಯ ಕೊಠಡಿ, ಕಂಪ್ಯೂಟರ್ ಕೊಠಡಿ, NSQF ಲ್ಯಾಬ್ಸ್, ಹೆಣ್ಣು ಮಕ್ಕಳ ಶೌಚಾಲಯ, ಗಂಡು ಮಕ್ಕಳ ಶೌಚಾಲಯ, ವಿಶೇಷ ಮಕ್ಕಳ ಶೌಚಾಲಯ, ಕುಡಿಯೋ ನೀರು, ಕೈತೋಟ, ಕಾಂಪೌಂಡ್, ವಿದ್ಯುತ್, ಗಣಿತ ಕಿಟ್, ವಿಜ್ಞಾನ ಕಿಟ್, ಬ್ಯಾಂಡ್ ಸೆಟ್, ರೇಡಿಯೋ, ಟಿವಿ, ಇಂಟರ್ನೆಟ್ ಸೌಲಭ್ಯ, ಪ್ರಶ್ನೆ ಅಥವಾ ಸಲಹಾ ಪೆಟ್ಟಿಗೆ, ಶಾಶ್ವತ ಗೋಡೆ ಬರಹ, ಮಕ್ಕಳ ಸಹಾಯವಾಣಿ ಸಂಖ್ಯೆ 1098, ಶಾಶ್ವತ ಗೋಡೆ ಬರಹ, ತಂಬಾಕು ಮತ್ತು ಶೈಕ್ಷಣಿಕ ಪ್ರದೇಶ, ಇತರೆ. ಇದು ನಂತರ ನಮೂನೆ 1A ಸಂಬಂಧಪಟ್ಟಂತೆ 26-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ದಾಖಲಾತಿ ವಿವರವನ್ನು ನಾವು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ, ಮುಸ್ಲಿಂ, ಬೌದ್ಧ, ಜೈನ, ಕ್ರೈಸ್ತ, ಸಾಮಾನ್ಯ, ಇತರೆ ಒಟ್ಟು 1ನೇ ತರಗತಿಯಿಂದ 10ನೇ ತರಗತಿವರೆಗೆ, 1 ರಿಂದ 7ನೇ ತರಗತಿವರೆಗೆ, 1 ರಿಂದ 8ನೇ ತರಗತಿವರೆಗೆ, 1 ರಿಂದ 10ನೇ ತರಗತಿವರೆಗೆ. ಇನ್ನು ನಮೂನೆ 2A ನೋಡಿದ್ರೆ 26-27ರಲ್ಲಿ ಮಂಜೂರಾದ ಶಿಕ್ಷಕರ ಸಂಖ್ಯೆ, ನಿಯೋಜಿತ ಮೇರೆಗೆ ಶಾಲೆಯಿಂದ ಹೋಗಿರುವ ಶಿಕ್ಷಕರ ಸಂಖ್ಯೆ, ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ, ನಿಯೋಜನೆ ಮೇರೆಗೆ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ, ಖಾಲಿ ಹುದ್ದೆ, ಅತಿಥಿ ಶಿಕ್ಷಕರ ಸಂಖ್ಯೆ ಇದ್ದಲ್ಲಿ ಬರೀತಕ್ಕಂಥದ್ದು. ಇದು ಶಿಕ್ಷಕರ ಒಂದು ಮಾಹಿತಿ ಆಗಿರುತ್ತೆ. ಶಿಕ್ಷಕರ ಮಾಹಿತಿಯಲ್ಲಿ ಶಿಕ್ಷಕರ ಹೆಸರು, ಹುದ್ದೆ, ವಿದ್ಯಾರ್ಹತೆ, ಜನ್ಮ ದಿನಾಂಕ, ಜಾತಿ ಮತ್ತು ವರ್ಗ, ಸ್ವಂತ ಸ್ಥಳ, ಸೇವೆಗೆ ಸೇರಿದ ದಿನಾಂಕ, ಈ ಶಾಲೆಗೆ ಬಂದ ದಿನಾಂಕ, ಬೋಧಿಸುತ್ತಿರುವ ವಿಷಯ, ಬೋಧಿಸುತ್ತಿರುವ ತರಗತಿಯನ್ನ ಕುರಿತು ನಮೂದು ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು 2A ನಮೂದೆಯನ್ನು ನೋಡಿದ್ರೆ ಶಿಕ್ಷಕರ ಮಾಹಿತಿ 26-27ಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಹೆಸರು, KJD ಸಂಖ್ಯೆ, GPF ಸಂಖ್ಯೆ, ಆಧಾರ್ ಸಂಖ್ಯೆ, ಅಪಾರ ಸಂಖ್ಯೆ, ಪಾನ್ ಸಂಖ್ಯೆ, ಬ್ಯಾಂಕ್ ಹೆಸರು ಮತ್ತು ಖಾತೆ ಸಂಖ್ಯೆ, IFSC ಕೋಡ್, ದೂರವಾಣಿ ಸಂಖ್ಯೆ ಅಂತಕ್ಕಂಥದ್ದು. ನಂತರ ಶಿಕ್ಷಕರ ತರಬೇತಿ ಮಾಹಿತಿಗೆ ಸಂಬಂಧಪಟ್ಟಂತೆ 2Bಯನ್ನ ನೀಡಲಾಗಿದೆ. ಇಲ್ಲಿ ವಿಷಯ ಸಂಪಾದೀಕರಣ ತರಬೇತಿ, MTIP
ELEC ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಮೌಲ್ಯಾಂಕನ LBA, ಟಾಲ್ಫ್ ICT, ಪೋಕ್ಸೋ ಮತ್ತೆ ಪ್ರಶಸ್ತ ಆ್ಯಪ್ ಉದಾಹರಣೆ ಇಲಾಖೆಯಿಂದ ನೀಡತಕ್ಕಂಥ ತರಬೇತಿಗಳನ್ನು ಇಲ್ಲಿ ನಾವು ನಮೂದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ನಮೂನೆ 3ಕ್ಕೆ ಸಂಬಂಧಪಟ್ಟಂತೆ ತರಗತಿವಾರು ಮತ್ತು ವಿಷಯವಾರು ಸೇತುಬಂಧ ಉಪಕ್ರಮದ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿಯನ್ನ ನೀಡಲಾಗಿದೆ. ಸೊ ಆ ಪಟ್ಟಿಯನ್ನ DSIT ವೆಬ್ಸೈಟ್ ಇಂದ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ನಮೂನೆ 4A ಇದೆ. ನೈದಾನಿಕ ಪರೀಕ್ಷೆಯ 2ರಿಂದ 5ನೇ ತರಗತಿ ವಿದ್ಯಾರ್ಥಿಗಳ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನ ಗಳಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗ್ಬೇಕಾಗುತ್ತೆ. FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಸಂಖ್ಯೆ ನಾನು ಮೊನ್ನೆ ದಿವಸ ನಿಮಗೆ ತಿಳಿಸಿದ್ದೆ. ಸೇತುಬಂಧ ಚಟುವಟಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 10 ಪ್ರಶ್ನೆಗಳನ್ನ ತಾವು ತೆಗಿಬೇಕಾಗುತ್ತೆ. ಅದರಲ್ಲಿ ಮೊದಲ 4 ಪ್ರಶ್ನೆಗಳು 40%, ಅಂದ್ರೆ 4 ಪ್ರಶ್ನೆಗಳು FLN ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರಬೇಕು. 5ರಿಂದ 10ರವರೆಗಿರ್ತಕ್ಕಂಥ ಪ್ರಶ್ನೆಗಳು ಇಂದಿನ ತರಗತಿಯ ಕಲಿಕಾಫಲಗಳನ್ನ ಆಧರಿಸಿ ಆಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ 2 ಮತ್ತೆ 3ನೇ ತರಗತಿಗಳಿಗೆ ಟೆಕ್ಸ್ಟ್ ಬುಕ್ ಅಲ್ಲೇ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಟೆಕ್ಸ್ಟ್ ಬುಕ್ ಅನ್ನ ವೀಕ್ಷಣೆಯನ್ನ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನು 4 ಮತ್ತು 5ನೇ ತರಗತಿಗಳ ವಿದ್ಯಾರ್ಥಿಗೆ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಯ ವಿದ್ಯಾರ್ಥಿಗಳದ್ದು ಅಂದ್ರೆ 3ನೇ ತರಗತಿ ಅಪೇಕ್ಷಿತ ಕಲಿಕಾಫಲಗಳನ್ನ ಆಧರಿಸಿ ಪ್ರಶ್ನೆಯನ್ನ ಸಿದ್ಧಪಡಿಸಬೇಕಾಗುತ್ತೆ. ಪ್ರಥಮ ಭಾಷೆ ಕನ್ನಡದಲ್ಲಿ, ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ, ಗಣಿತ ವಿಷಯದಲ್ಲಿ ಮತ್ತು ಪರಿಸರ ಅಧ್ಯಯನದಲ್ಲಿ. ಇಲ್ಲಿ ಕೊಡಲಾಗಿದೆ ಸೇತುಬಂಧ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ನೀಡಲಾಗಿರುವ LOಗಳ ಪಟ್ಟಿಯಿಂದ ಕ್ರಮ ಸಂಖ್ಯೆ 1ರಿಂದ 4ಕ್ಕೆ FLN LO ಆಧಾರಿತ ಪ್ರಶ್ನೆಗಳನ್ನು ಭಾಷೆ ಮತ್ತು ಗಣಿತ ಮತ್ತು 5ರಿಂದ 10ಕ್ಕೆ ಅಪೇಕ್ಷಿತ ಕಲಿಕಾಫಲ LO ಆಧಾರಿತ ಒಟ್ಟು 10 ಪ್ರಶ್ನೆಗಳನ್ನು ರಚಿಸಿಕೊಳ್ಳುವುದು. ಪರಿಸರ ಅಧ್ಯಯನ ವಿಷಯಕ್ಕೆ ಅಪೇಕ್ಷಿತ ಕಲಿಕಾಫಲ LO ಆಧಾರಿತ ಒಟ್ಟು 10 ಪ್ರಶ್ನೆಗಳನ್ನು ರಚಿಸಿಕೊಳ್ಳುವುದು. ಪ್ರತಿ ವಿದ್ಯಾರ್ಥಿಯ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಕಲಿಕಾ ಪ್ರಕ್ರಿಯೆಯನ್ನು A ಮತ್ತು B ಶ್ರೇಣಿಯಲ್ಲಿ ಪ್ರಶ್ನಾವಾರು ಗುರುತಿಸುವುದು. ಮೊದಲು A ಮತ್ತೆ B ಮತ್ತೆ C ಅಂತ ಕೊಡ್ತಾ ಇದ್ವಿ, ಮತ್ತೆ D ಅಂತೇಳಿ. ಈ ಬಾರಿಯಿಂದ A ಮತ್ತೆ B ಅಷ್ಟೇ ನಾವು ನಮೂದನ್ನ ಮಾಡ್ತಾ ಹೋಗ್ತೀವಿ. ಇನ್ನು ನಮೂನೆ 4B ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಯ ಶ್ರೇಣಿ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಳಸ್ತಕ್ಕಂಥದ್ದು. ಇದಕ್ಕೂ ಕೂಡ ಸಂಬಂಧಪಟ್ಟಂತೆ ಸೇಮ್ ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ 2ರಿಂದ 5ನೇ ತರಗತಿಗೆ ಅದೇ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಮೊದಲ 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಂತೆ ಭಾಷೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಬೇಕು. ಉಳಿದಂತೆ ತಾವು ಅಪೇಕ್ಷಿತ LOಗಳನ್ನ ಆಧರಿಸಿ ಭಾಷೆ ಮತ್ತು ಗಣಿತದಲ್ಲಿ ಕೇಳಬೇಕಾಗುತ್ತೆ. ಇನ್ನು ಉಳಿದಂತೆ ವಿಷಯಗಳಿಗೆ ತಾವು 10 ಪ್ರಶ್ನೆಗಳನ್ನ ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ. ಮತ್ತೆ A ಮತ್ತೆ B ಶ್ರೇಣಿಯನ್ನ ನೀಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ನಮೂನೆ 5 ಏನು ನೋಡಿದ್ರೆ ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆ 2ರಿಂದ 5ನೇ ತರಗತಿ. ಸೊ ಯಾರ ಮಕ್ಕಳು B ಶ್ರೇಣಿಯನ್ನ ಪಡ್ಕೊಂಡಿರ್ತಾರೆ ಆ B ಶ್ರೇಣಿಯನ್ನ ಪಡೆದಿರ್ತಕ್ಕಂಥ ಮಕ್ಕಳ ಪಟ್ಟಿಯನ್ನ ಮಾಡ್ಕೊಂಡು ಇಲ್ಲಿ ಏನು ಅಪೇಕ್ಷಿತ ಕಲಿಕಾಫಲಗಳು ಮತ್ತು FLN ಕಲಿಕಾಫಲಗಳು 1ರಿಂದ 10ವರೆಗೆ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯದಲ್ಲಿ ಇಲ್ಲಿ ಕಲಿಕಾಫಲ ಸಾಧಿಸಲು ಇರತಕ್ಕಂಥ ಚಟುವಟಿಕೆ, ಅದರ ಕಾಲಮಿತಿ ಎಲ್ಲಗಳನ್ನು ನೀಡಲಾಗಿದೆ. ಸೊ ಇದು 5A ಭರ್ತಿಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು 5B ಅಂತಕ್ಕಂಥದ್ದು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಕ್ರಿಯಾ ಯೋಜನೆ ಇದಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ನಮೂನೆ 6 ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳ ಯೋಜನೆ ಆಗಿರುತ್ತೆ. ಶಾಲಾ ಸಂಸತ್ತು, ಗ್ರಂಥಾಲಯ ಸದ್ಬಳಕೆ, ಮೊಬೈಲ್ ಬಿಡಿ, ಪುಸ್ತಕ ಇಡಿ ಇದೆ ಇಲ್ಲ ಅಂತಕ್ಕಂಥದ್ದನ್ನ ರೀಡ್ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಚಟುವಟಿಕೆಗಳ ವಿವರವನ್ನು ಕೂಡ ಬರ್ಕೊಂತ ಹೋಗ್ತಕ್ಕಂಥದ್ದು. ಯಾವ ದಿನಾಂಕ ಯಾರು ನಿರ್ವಹಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಮಕ್ಕಳ ರಕ್ಷಣಾ ಸಮಿತಿ ಮತ್ತು ಮಕ್ಕಳ ಹಕ್ಕುಗಳ ಕ್ಲಬ್ಬು, ಯೋಗ ಮತ್ತು ಆರೋಗ್ಯ ಶಿಕ್ಷಣ, ಮಾನಸಿಕ ಆರೋಗ್ಯ ಮತ್ತು ಘಟಕ ಸಮಾಲೋಚನೆ, ಇಕೋ ಕ್ಲಬ್ಬು, ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಮತ್ತು ಶಿಕ್ಷಣ, ಸಾಂಸ್ಕೃತಿಕ ಸಂಘ, ಕಾರ್ಯಾನುಭವ ಘಟಕ, ಈ ರೀತಿ ಇರ್ತಕ್ಕಂಥ ಎಲ್ಲವನ್ನು ಕೂಡ ನಾವು ನಮೂದು ಮಾಡ್ತಾ ಹೋಗುತ್ತೆ. ಮೀನಾ ಕ್ಲಬ್ಬು ಮತ್ತೆ ಇತರೆ. ಸೊ ಒಟ್ಟಾರೆಯಾಗಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಒಂದು ಸ್ಯಾಪ್ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅಂತಕ್ಕಂಥದ್ದಿದೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಪರಿಷ್ಕೃತ ಸ್ಯಾಪ್ನ ನಮೂನೆಯನ್ನ ನೀಡಲಾಗಿದೆ. ಎಲ್ಲ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಇದನ್ನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮುಖ್ಯೋಪಾಧ್ಯಾಯರಿಗೆ ಸಹ ಶಿಕ್ಷಕರು ಕೂಡ ಇದೊಂದು ನೋಡಲ್ ಜವಾಬ್ದಾರಿಯನ್ನ ಯಾರು ವಹಿಸ್ಕೊಂಡಿರ್ತಾರೆ ಶಿಕ್ಷಕರು ಅವರು ನಿರ್ವಹಣೆಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇದು ಪ್ರಾರಂಭದಲ್ಲಿ ಮಾತ್ರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದಲ್ಲ, ಇಡೀ ಶೈಕ್ಷಣಿಕ ವರ್ಷ ಪೂರ್ತಿ ಈ ಒಂದು ಸ್ಯಾಪ್ ನಿರ್ವಹಣೆ ಆಗುತ್ತೆ ಅಂತಕ್ಕಂಥದ್ದು. ಆಗಾಗ್ಗೆ ಅನಿವಾರ್ಯ ಸಂದರ್ಭ ಮತ್ತೆ ಆಕಸ್ಮಿಕ ಸಂದರ್ಭಗಳಲ್ಲಿ ಇದನ್ನ ತಾವು ವೀಕ್ಷಣೆಯನ್ನ ಮಾಡಿ ಇಲ್ಲಿರ್ತಕ್ಕಂಥ ನಮೂನೆಗಳನ್ನ ತಾವು ಕಾಲಕ್ಕೆ ತಕ್ಕಂತೆ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನ ಮಾಡಿದಿರಾ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.